Hello everyone, welcome back to my channel Karnataka Paramedical Hub. Hope you guys all are doing well. First time ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಆದಷ್ಟು ವೀಡಿಯೋಸ್ನ ಲೈಕ್ ಮಾಡಿ. ಸೊ ನಾವು ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಯೂರಿನ್ ಬಗ್ಗೆ ಓದ್ತಾ ಇದ್ವಿ. ಸೊ ಅದರಲ್ಲಿ ಲಾಸ್ಟ್ ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ ದಟ್ ಈಸ್ ಬೈಲ್ ಪಿಗ್ಮೆಂಟ್ಸ್ ಬಗ್ಗೆ ಓದೋಣ. ಸೊ ಲಾಸ್ಟ್ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನೋಟ್ಸ್ ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಟ್ಸನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಬೇರೆ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಪ್ಪ ಅಂತಂದರೆ ಕಮೆಂಟ್ಸಲ್ಲಿ ಹೇಳಿರಿ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತಾ ಹೋಗೋಣ. ಸೊ ಬೈಲ್ ಪಿಗ್ಮೆಂಟ್ಸ್, ಸೊ ಬೈಲ್ ಪಿಗ್ಮೆಂಟ್ಸ್ನ ಕೇಳಿರ್ತಾರಲ್ವಾ. ಸೊ ಯಾವುದಪ್ಪ ಬೈಲ್ ಪಿಗ್ಮೆಂಟ್ಸ್ ಅಂತಂದರೆ ಬೈಲ್ ಪಿಗ್ಮೆಂಟ್ಸ್ ಆರ್ ಬಿಲಿರುಬಿನ್. ಸೊ ಹಾಗೆ ಫಾರ್ಮೇಷನ್ ಆಫ್ ಬಿಲಿರುಬಿನ್, ಸೊ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ಹೋಗಿ ಚೆಕ್ಔಟ್ ಮಾಡಿ. ಸೊ ಬೈಲ್ ಪಿಗ್ಮೆಂಟ್ಸ್ ಯಾವುದಾದ್ರು ಬೈಲ್ ಪಿಗ್ಮೆಂಟ್ಸ್ ಆರ್ ಬಿಲಿರುಬಿನ್, ಬೈಲ್ ಪಿಗ್ಮೆಂಟ್ಸ್ ಆರ್ ಬಿಲಿರುಬಿನ್, ಬಿಲಿವರ್ಡಿನ್, ಬಿಲಿಸೈನಿನ್, and bilifuscin. These are all the bile pigments. So most common ಆಗಿ ಗೊತ್ತಿರೋದು ಯಾವುದು ಬಿಲಿರುಬಿನ್, ಬಿಲಿವರ್ಡಿನ್ ಅಂತ ಹೇಳ್ತೀರಾ ಅಲ್ವಾ. ಸೊ ಬೈಲ್ ಪಿಗ್ಮೆಂಟ್ಸ್ ಯಾವುದಪ್ಪ ಅಂತಂದರೆ ಬೈಲ್ ಪಿಗ್ಮೆಂಟ್ಸ್ ಆರ್ ಬಿಲಿರುಬಿನ್, ಬಿಲಿವರ್ಡಿನ್, ಬಿಲಿಸೈನಿನ್, ಬಿಲಿಫಸ್ಚಿನ್. ಸೊ ಬೈಲ್ ಪಿಗ್ಮೆಂಟ್ಸ್ ಬಿಲಿರುಬಿನ್ present in yellow color, biliverdin and green colored pigment. So bilisinin blue colored, bilifuscin is ರೆಡ್ ಕಲರ್ಡ್. ಸೊ ಯಾವ ಕಂಡೀಷನ್ಸಲ್ಲಿ ಬೈಲ್ ಪಿಗ್ಮೆಂಟ್ಸ್ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತಪ್ಪ ಅಂತಂದರೆ ಇನ್ ಜಾಂಡಿಸ್. ಸೊ ಜಾಂಡಿಸ್ ಬಗ್ಗೆ 3 ಡಿಫ್ರೆಂಟ್ ಟೈಪ್ಸ್ ಇದೆ ಅಲ್ವಾ. ನೋಡಿಲ್ಲ ಅಂತಂದರೆ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಯಾವ ಕಂಡೀಷನ್ಸಲ್ಲಿ ಬೈಲ್ ಪಿಗ್ಮೆಂಟ್ಸ್ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ ಇನ್ ದ ಕಂಡೀಷನ್ಸ್ ಆಫ್ ಜಾಂಡಿಸ್. ಸೊ ಯಾವ ಜಾಂಡಿಸಲ್ಲಿ ಇನ್ ದ ಕೇಸ್ ಆಫ್ ಆಬ್ಸ್ಟ್ರಕ್ಟಿವ್ ಜಾಂಡಿಸ್ ಆಗ್ಬೋದು, ಸ್ಪೆಷಲಿ ಬಿಲಿರುಬಿನ್ ಮೇನ್ಲಿ ಎಕ್ಸ್ಕ್ರೀಟೆಡ್ ಇನ್ ದ ಯೂರಿನ್ ಇನ್ ದ ಕಂಡೀಷನ್ಸ್ ಆಫ್ ದಿ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ and viral infections or cirrhosis of liver. ಬಿಲಿರುಬಿನ್ ಯಾವ ಕಂಡೀಷನ್ಸಲ್ಲಿ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತಪ್ಪ ಅಂತಂದರೆ ಇನ್ ದ ಕಂಡೀಷನ್ ಆಫ್ ಅಬ್ಸ್ಟ್ರಕ್ಟಿವ್ ಜಾಂಡೀಸ್, ವೈರಲ್ ಇನ್ಫೆಕ್ಷನ್ಸ್ ಆದಾಗ ಅಥವಾ ಸಿರೋಸಿಸ್ ಆಫ್ ಲಿವರ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಈ ಬಿಲಿರುಬಿನ್ ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಈ ಬೈಲ್ ಪಿಗ್ಮೆಂಟ್ಸ್ ಯೂರಿನಲ್ಲಿ ಹೇಗಪ್ಪ ಡಿಟೆಕ್ಟ್ ಮಾಡ್ತೀರಾ ಅಂತಂದರೆ ಬೈ ದ ಟೆಸ್ಟ್ ಕಾಲ್ಡ್ ಫಾಚೆಟ್ಸ್ ಟೆಸ್ಟ್. So bile pigments are detected in the urine by the test called Fauchett's test. Fauchett's testನ ಪರ್ಫಾರ್ಮ್ ಮಾಡಿ ನಾವೇನು ಮಾಡಬಹುದು, ಬೈಲ್ ಪಿಗ್ಮೆಂಟ್ಸ್ನ ಯೂರಿನ್ ಸ್ಯಾಂಪಲಲ್ಲಿ ಇದೆಯೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡಬಹುದು. ಸೊ ಪ್ರಿನ್ಸಿಪಲ್ ಓದೋಕ್ಕಿಂತ ಮುಂಚೆ ಕೆಲವೊಂದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾವು ಕೆಮಿಕಲ್ಸ್ನ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಪ್ಪ ಫಾಚೆಟ್ಸ್ ಟೆಸ್ಟಲ್ಲಿ ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ಬೇರಿಯಂ ಕ್ಲೋರೈಡ್. ಸೊ ಬೇರಿಯಂ ಕ್ಲೋರೈಡ್, ಸೊ ರಿಯೇಜೆಂಟ್ಸ್ ಬಗ್ಗೆ ಗೊತ್ತಿದ್ರೆ ನಾನು ಪ್ರಿನ್ಸಿಪಲ್ ಹೇಳೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ಬೇರಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್, ಫಾಚೆಟ್ಸ್ ಟೆಸ್ಟ್, ಫಾಚೆಟ್ಸ್ ರಿಯೇಜೆಂಟ್. ಸೊ ಯೂರಿನ್ ಸ್ಯಾಂಪಲ್ ಕೂಡ ಬೇಕಾಗುತ್ತೆ. ಸೊ ಏನೇನು ಅವಶ್ಯಕತೆ ಇದೆಯಪ್ಪ ಫಾಚೆಟ್ಸ್ ಟೆಸ್ಟನ್ನು ಪರ್ಫಾರ್ಮ್ ಮಾಡೋಕ್ಕೆ ಅಂತಂದರೆ ಬೇರಿಯಂ ಕ್ಲೋರೈಡ್ ಬೇಕು, ಮೆಗ್ನೀಷಿಯಂ ಸಲ್ಫೇಟ್ ಆ್ಯಂಡ್ ಫಾಚೆಟ್ಸ್ ರಿಯೇಜೆಂಟ್ ಆ್ಯಂಡ್ ಯೂರಿನ್ ಸ್ಯಾಂಪಲ್ ಬೇಕಲ್ವಾ. ಸೊ ಫಾಚೆಟ್ಸ್ ಟೆಸ್ಟನ್ನು ವಾಟ್ ಇಸ್ ದ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ, ಸೊ ಈ ಫಾಚೆಟ್ಸ್ ಟೆಸ್ಟನ್ನು ಇಂಗ್ರೀಡಿಯೆಂಟ್ಸ್ ಏನಪ್ಪ, ಸೊ ಕೆಮಿಕಲ್ ಕಾಂಪೋಸಿಷನ್ ಆಫ್ ಫಾಚೆಟ್ಸ್ ರಿಯೇಜೆಂಟ್ ಕೆಮಿಕಲ್ ಕಾಂಪೋಸಿಷನ್ ಏನು ಅಂತಂದರೆ, ಸೊ ಒನ್ ಈಸ್ ಫೆರಸ್ ಕ್ಲೋರೈಡ್ in trichloroacetic acid. ಸೊ ಫಾಚೆಟ್ಸ್ ಟೆಸ್ಟನ್ನು ಫಾಚೆಟ್ಸ್ ರಿಯೇಜೆಂಟನ್ನು ಕಾಂಪೋಸಿಷನ್ ಏನು, ಫೆರಸ್ ಕ್ಲೋರೈಡ್ ಇನ್ ಟ್ರೈಕ್ಲೋರೋಅಸಿಟಿಕ್ ಆ್ಯಸಿಡ್. ಸೊ ಇಷ್ಟೆಲ್ಲ ರಿಯೇಜೆಂಟ್ಸ್ನ ನಾವು ಫಾಚೆಟ್ಸ್ ಟೆಸ್ಟನ್ನು ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಹೇಗಪ್ಪ ಪರ್ಫಾರ್ಮ್ ಮಾಡ್ತೀರಾ ಅಂತಂದರೆ,
ಸೊ ಟೆಸ್ಟ್ ಹೇಳಿರ್ತೀನಿ. ಸೊ ಹಾಗಾದರೆ ನಿಮಗೆ ಈಸಿಯಾಗಿ ಪ್ರಿನ್ಸಿಪಲ್ ಕೂಡ ಅರ್ಥ ಆಗುತ್ತೆ. ಸೊ ಏನು ಮಾಡ್ತೀವಿ, 5 ml ಆಫ್ ಯೂರಿನ್ ಸ್ಯಾಂಪಲ್ನ ನಾವು ಟೆಸ್ಟ್ ಟ್ಯೂಬಲ್ಲಿ ತಗೋತೀವಿ. ಈ 5 ml ಆಫ್ ಯೂರಿನ್ ಸ್ಯಾಂಪಲಿಗೆ ಏನನ್ನು ಆ್ಯಡ್ ಮಾಡ್ತೀರಾ, ಈ ಬೇರಿಯಂ ಕ್ಲೋರೈಡ್ನ ಒಂದು 2 ml ಆಫ್ ಬೇರಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತೀರಾ. ಸೊ ಏನಪ್ಪ, ಒಂದು ಕ್ಲೀನ್ ಟೆಸ್ಟ್ ಟ್ಯೂಬನ್ನು ತೊಗೊಂಡ್ರಿ. ಆ ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡ್ತೀರಾ, 5 ml ಆಫ್ ಯೂರಿನ್ ಸ್ಯಾಂಪಲ್ನ ಆ್ಯಡ್ ಮಾಡ್ತೀರಾ. ಇದಕ್ಕೆ ಏನನ್ನ ಮತ್ತೆ ಆ್ಯಡ್ ಮಾಡ್ತೀರಾ, 2 ml ಆಫ್ ಬೇರಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಯೂರಿನಲ್ಲಿ ಇರುವಂತಹ ಬೈಲ್ ಪಿಗ್ಮೆಂಟ್ಸ್, ಇನ್ ಕೇಸ್ ಯೂರಿನಲ್ಲಿ ಬೈಲ್ ಪಿಗ್ಮೆಂಟ್ಸ್ ಇದ್ದರೆ ಏನಾಗುತ್ತೆ, ಅಢೇರ್ ಟು ದ ಬೇರಿಯಂ ಕ್ಲೋರೈಡ್. ಈ ಬೇರಿಯಂ ಕ್ಲೋರೈಡ್ ಮತ್ತು ಬೈಲ್ ಪಿಗ್ಮೆಂಟ್ ಏನಾಗುತ್ತೆ, ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಸೊ ಇಟ್ ವಿಲ್ ಫಾರ್ಮ್ ಆ್ಯನ್ ಪ್ರಿಸಿಪಿಟೇಟ್. ಸೊ ಯೂರಿನಲ್ಲಿ ಇರುವಂತಹ ಬೈಲ್ ಪಿಗ್ಮೆಂಟ್ ಮತ್ತು ನಾವು ಹಾಕಿರುವಂತಹ ರಿಯೇಜೆಂಟ್ ಬೇರಿಯಂ ಕ್ಲೋರೈಡ್ ಎರಡು ಏನಾಗುತ್ತೆ, ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ಒಂದು ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇದ್ರ ಜೊತೆಗೆ ಮತ್ತೆ ಏನನ್ನು ಆ್ಯಡ್ ಮಾಡ್ತೀವಿ, ಒಂದು ಪಿಂಚ್ ಆಫ್ ಮೆಗ್ನೀಷಿಯಮ್ ಸಲ್ಫೇಟ್ನ ಆ್ಯಡ್ ಮಾಡ್ತೀರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದು ಬೌಂಡ್ ಆಯಿತು ತಾನೇ, ಒಂದು ಪ್ರಿಸಿಪಿಟೇಟ್ ಫಾರ್ಮ್ ಆಯಿತು. ಸೊ ಇದನ್ನು ಏನು ಮಾಡ್ತೀರಾ, ಲಿಕ್ವಿಡ್ ಇದೆ ಸೊ ಇದು ಯೂರಿನ್ ಸ್ಯಾಂಪಲ್. ಏನಪ್ಪ, ಯೂರಿನ್ ಸ್ಯಾಂಪಲಿಗೆ ನೀವು ಬೇರಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿದಾಗ ಎರಡು ಫ್ರೆಂಡ್ಶಿಪ್ ಆಯ್ತಲ್ವಾ, ಸೊ ಬೈಂಡ್ ಆಯ್ತಲ್ವಾ. ಬೈಂಡ್ ಆಗಿ ಏನಾಯಿತು, ಒಂದು ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಯಿತು. ಈ ಪ್ರಿಸಿಪಿಟೇಟನ್ನು, ಈ ಲಿಕ್ವಿಡನ್ನು ನಾವೇನು ಮಾಡಬೇಕು, ಫಿಲ್ಟರ್ ಪೇಪರ್ನ ಯೂಸ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು, ಫಿಲ್ಟರ್ ಪೇಪರ್ನ ಯೂಸ್ ಮಾಡಿ ಫಿಲ್ಟರ್ ಮಾಡ್ತೀರಾ. ಸೊ ಫಿಲ್ಟರ್ ಮಾಡಿದಾಗ ಏನಾಗುತ್ತೆ, ಲಿಕ್ವಿಡ್ ಪೋರ್ಷನ್ ಎಲ್ಲ ಏನಾಯಿತು, ಬೇರೆ ಟ್ಯೂಬಿಗೆ ಹಾಕಿದಾಗ ಲಿಕ್ವಿಡ್ ಪೋರ್ಷನ್ ಎಲ್ಲ ಟ್ರಾನ್ಸ್ಫರ್ ಆಯಿತು. ಉಳಿದಿದ್ದೇನೋ ಪ್ರಿಸಿಪಿಟೇಟ್. ಈ ಪ್ರಿಸಿಪಿಟೇಟಲ್ಲಿ ಏನಿದೆ, ಬೈಲ್ ಪಿಗ್ಮೆಂಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಇದೆ ಅಲ್ವಾ. ಈ ಬೇರಿಯಂ ಕ್ಲೋರೈಡ್ ಪ್ರಿಸಿಪಿಟೇಟ್ ಉಂಟಾಗ ಈ ಪ್ರಿಸಿಪಿಟೇಟಿಗೆ ನಾವು ಫಾಚೆಟ್ಸ್ ರಿಯೇಜೆಂಟ್, ಈ ಪ್ರಿಸಿಪಿಟೇಟಿಗೆ ಫಾಚೆಟ್ಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದಾಗ ರಿಯಾಕ್ಟ್ ಮಾಡಿ ಏನು ಮಾಡುತ್ತೆ, ಗ್ರೀನ್ ಅಥವಾ ಬ್ಲೂ ಕಲರ್ ಫಾರ್ಮೇಷನ್ ಆಗುತ್ತೆ. ಗ್ರೀನ್ ಆರ್ ಬ್ಲೂ ಕಲರ್ ಈಸ್ formed. So this is the principle of Fawcett's test. ಏನಾಗುತ್ತಪ್ಪ, ಒಂದು ಕ್ಲೀನ್ ಗ್ಲಾಸ್ ಟ್ಯೂಬಲ್ಲಿ ನೀವೇನು ಟೆಸ್ಟ್ ಟ್ಯೂಬಲ್ಲಿ ನೀವೇನು ಮಾಡ್ತೀರಾ, 5 ml ಆಫ್ ಯೂರಿನ್ ಸ್ಯಾಂಪಲ್ನ ಆ್ಯಡ್ ಮಾಡ್ತೀರಾ. ಇದ್ರ ಜೊತೆಗೆ 2 ml ಆಫ್ ಬೇರಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿದ್ರಿ. ಅಲಾಂಗ್ ವಿತ್ ದಟ್ ಪಿಂಚ್ ಆಫ್ ಮೆಗ್ನೀಷಿಯಮ್ ಸಲ್ಫೇಟ್ನ ಆ್ಯಡ್ ಮಾಡಿದ್ರಿ. ಸೊ ಈ ಯೂರಿನ್ ಸ್ಯಾಂಪಲಲ್ಲಿ ಬೈಲ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇದ್ದರೆ ಬೇರಿಯಂ ಕ್ಲೋರೈಡ್ ಜೊತೆ ಏನಾಗುತ್ತೆ, ಬೌಂಡ್ ಆಗಿ ಅಡ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಬೈಲ್ ಪಿಗ್ಮೆಂಟ್ಸ್ ಅಡ್ಸಾರ್ಬ್ಡ್ ಆನ್ ಬೇರಿಯಂ ಕ್ಲೋರೈಡ್ ಅಂದರೆ ಇದಕ್ಕೆ ಅಢೇರ್ ಆಗುತ್ತೆ, ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಈ ಸಲ್ಯೂಷನ್ನ ನಾವೇನು ಮಾಡ್ತೀವಿ, ಈ ಟೆಸ್ಟ್ ಸ್ಯಾಂಪಲ್ ಏನು ಮಾಡ್ತಿರ್ತೀವಲ್ವಾ, ಸೊ ಇದನ್ನು ಏನು ಮಾಡಬೇಕು, ಒಂದು ಫಿಲ್ಟರ್ ಪೇಪರಲ್ಲಿ ಫಿಲ್ಟರ್ ಮಾಡಿದಾಗ ಏನಾಯಿತು, ಲಿಕ್ವಿಡ್ ಪೋರ್ಷನ್ ಇರೋದೇನಾಯಿತು, ಫಿಲ್ಟರ್ ಆಯಿತು. ಏನು ಉಳಿತು, ಒಂದು ಪ್ರಿಸಿಪಿಟೇಟ್ ಫಾರ್ಮೇಷನ್ ಈ ರೀತಿ ಇರುತ್ತಲ್ವ. ಸೊ ದಿಸ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಏನಾಯಿತು, ಹಾಗೆ ಫಿಲ್ಟರ್ ಪೇಪರ್ ಮೇಲೆ ಉಳಿತು. ಆ ಪ್ರಿಸಿಪಿಟೇಟಿಗೆ ನೀವೇನು ಮಾಡ್ತೀರಾ, ಫಾಚೆಟ್ಸ್ ರಿಯೇಜೆಂಟನ್ನ ಆ್ಯಡ್ ಮಾಡಿದಾಗ ಅಲ್ಲಿ ಬೈಲ್ ಪಿಗ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ದಟ್ ಟರ್ನ್ಡ್ ಇಂಟು ದ ಗ್ರೀನ್ ಆರ್ ಬ್ಲೂ ಕಲರ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫಾಚೆಟ್ಸ್ ಟೆಸ್ಟ್. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಿನ್ಸಿಪಲ್ನ ಹೇಗೆ ಬರೀತೀರಾ ಎಕ್ಸಾಮಲ್ಲಿ. ಸೊ ಪ್ರಿನ್ಸಿಪಲ್ನ ಹೇಗೆ ಬರೀತೀರಾ, ಸೊ ಬೈಲ್ ಪಿಗ್ಮೆಂಟ್ಸ್ ಅಡ್ಸಾರ್ಬ್ಡ್ ಬೇರೆ, ಅಬ್ಸಾರ್ಬ್ಡ್ ಬೇರೆ. ಅಡ್ಸಾರ್ಬ್ಡ್ ಅಂತಂದರೆ ಅಢೇರ್ ಆಗುವಂಥದ್ದು, ಅಬ್ಸಾರ್ಬ್ಡ್ ಅಂದರೆ ಅಬ್ಸಾರ್ಪ್ಷನ್ ಆಗುವಂಥದ್ದು. ಸೊ ಅಡ್ಸಾರ್ಬ್ಡ್ ಅಂತಂದ್ರೂ ಅಢೇರ್. ಸೊ ಬೈಲ್ ಪಿಗ್ಮೆಂಟ್ಸ್ ಅಡ್ಸಾರ್ಬ್ಡ್ ಆನ್ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ ಅಢೇರ್ ಆದಾಗ ದಟ್ ಫಾರ್ಮ್ಸ್ ಅ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಆರ್ ಆಕ್ಸಿಡೈಸ್ಡ್. ಯಾವಾಗ ಆಕ್ಸಿಡೈಸ್ ಆಗುತ್ತೆ, ಆಕ್ಸಿಡೈಸ್ಡ್ ವಿತ್ ಫಾಚೆಟ್ಸ್ ರಿಯೇಜೆಂಟ್. ಫಾಚೆಟ್ಸ್ ರಿಯೇಜೆಂಟನ್ನು ಆ್ಯಡ್ ಮಾಡಿದಾಗ ಇಟ್ ವಿಲ್ ಗೆಟ್ ಆಕ್ಸಿಡೈಸ್ಡ್ ಆ್ಯಂಡ್ ಫಾರ್ಮ್ ಎ ಗ್ರೀನ್ ಆರ್
blue colored complex. Blue color complex. So what is the principle of bile pigment? Bile pigments adsorb on barium chloride precipitate and are oxidized with Fawcett's reagent to form green or blue colored complex. ಸೊ ಹಾಗಾದರೆ ವಾಟ್ ಈಸ್ ದ ಪ್ರೊಸೀಜರ್, ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಸೊ ವಾಟ್ ಈಸ್ ದ ಪ್ರೊಸೀಜರ್? ಸೊ ಏನು ಮಾಡಬೇಕು, 5 ml ಆಫ್ ಯೂರಿನ್ ಸ್ಯಾಂಪಲ್ನ ತೊಗೋಬೇಕು. 5 ml ಆಫ್ ಯೂರಿನ್ ಸ್ಯಾಂಪಲ್ನ ತೊಗೊಂಡು ಇದಕ್ಕೆ ಏನನ್ನು ಆ್ಯಡ್ ಮಾಡ್ತೀರಾ, 2 ml ಆಫ್ ಬೇರಿಯಮ್ ಕ್ಲೋರೈಡ್ನ ಆ್ಯಡ್ ಮಾಡಿ ಆ್ಯಂಡ್ ಎ ಪಿಂಚ್ ಆಫ್ ಮೆಗ್ನೀಷಿಯಮ್ ಸಲ್ಫೇಟ್ನ ಆ್ಯಡ್ ಮಾಡಬೇಕು. ಸೊ ಇದನ್ನು ಏನು ಮಾಡ್ತೀರಾ, ಆಫ್ಟರ್ 5 minutes ಆದಮೇಲೆ ಫಿಲ್ಟರ್ ದ ಸೊಲ್ಯೂಷನ್ನ ಫಿಲ್ಟರ್ ಮಾಡಾದಮೇಲೆ ಆ ಫಿಲ್ಟರ್ ಪೇಪರಿಗೆ ಏನನ್ನು ಆ್ಯಡ್ ಮಾಡಬೇಕು, ಫಿಲ್ಟರ್ ಪೇಪರಿಗೆ ಏನನ್ನು ಆ್ಯಡ್ ಮಾಡ್ತೀರಾ, ಪ್ರಿಸಿಪಿಟೇಟ್ ಇರುತ್ತಲ್ವ, ಸೊ ಅದನ್ನು ಏನನ್ನು ಆ್ಯಡ್ ಮಾಡ್ತೀರಾ, ಫಾಚೆಟ್ಸ್ ರಿಯೇಜೆಂಟನ್ನು ಆ್ಯಡ್ ಮಾಡಬೇಕು. ಫಾಚೆಟ್ಸ್ ರಿಯೇಜೆಂಟ್ನ ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ, ಇನ್ ಕೇಸ್ ಬೈಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ದಿ ಗ್ರೀನ್ ಆರ್ ಬ್ಲೂ ಕಲರ್ ಈಸ್ ಫಾರ್ಮ್ಡ್. ಗ್ರೀನ್ ಅಥವಾ ಬ್ಲೂ ಕಲರ್ ಫಾರ್ಮೇಷನ್ ಆದರೆ ಏನರ್ಥ, ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಬೈಲ್ ಪಿಗ್ಮೆಂಟ್ಸ್. ಅದೇ ಇನ್ ಕೇಸ್ ಆಫ್ ನೋ ಗ್ರೀನ್ ಆರ್ ಬ್ಲೂ ಕಲರ್ ಫಾರ್ಮ್ಡ್ ಅಂತ ಅಂದರೆ ದಟ್ ಇಂಡಿಕೇಟ್ಸ್ ದ ಆಬ್ಸೆನ್ಸ್ ಆಫ್ ಬೈಲ್ ಪಿಗ್ಮೆಂಟ್ ಇಲ್ಲ, ಆ ಇಂಡಿವಿಜುವಲ್ ಹೆಲ್ದಿ ಆಗಿದ್ದಾರೆ, ಜಾಂಡಿಸ್ ಇಲ್ಲ, ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಇಲ್ಲ, ಯಾವುದೇ ವೈರಲ್ ಇನ್ಫೆಕ್ಷನ್ ಇಲ್ಲ, ಸಿರೋಸಿಸ್ ಆಫ್ ಲಿವರ್ ಇಲ್ಲ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾದರೆ ಲಾಸ್ಟ್ ವಿಡಿಯೋದಲ್ಲಿ ಬೈಲ್ ಸಾಲ್ಟ್ ಬಗ್ಗೆ ಓದಿದ್ವಿ, ಈ ವಿಡಿಯೋದಲ್ಲಿ ನಾವು ಬೈಲ್ ಪಿಗ್ಮೆಂಟ್ ಬಗ್ಗೆ ಓದಿದ್ವಿ. ಸೊ ಹೋಪ್ ಪ್ರೊಸೀಜರ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ ಕೇಸ್ ಆಫ್ ಯೂರಿನಲ್ಲಿ ಬೋತ್ ಬೈಲ್ ಸಾಲ್ಟ್ ಅಥವಾ ಬೈಲ್ ಪಿಗ್ಮೆಂಟ್ಸ್ ಪ್ರೆಸೆಂಟ್, ಯಾವ ಕಂಡೀಷನ್ಸಲ್ಲಿ ಬೋತ್ ಬೈಲ್ ಸಾಲ್ಟ್ ಮತ್ತು ಬೈಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತಪ್ಪ ಅಂತಂದರೆ, ಇನ್ ದ ಕಂಡೀಷನ್ ಆಫ್ ಹೆಪಾಟೋಸೆಲ್ಯುಲಾರ್ ಜಾಂಡಿಸ್ ಆ್ಯಂಡ್ ಅಬ್ಸ್ಟ್ರಕ್ಟಿವ್ ಜಾಂಡಿಸ್. ಸೊ ಯಾವ ಕಂಡೀಷನ್ಸಲ್ಲಿ ಎರಡು ಬೈಲ್ ಸಾಲ್ಟ್ಸ್ ಮತ್ತು ಬೈಲ್ ಪಿಗ್ಮೆಂಟ್ಸ್ ಯೂರಿನಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂತಂದರೆ, ಇನ್ ದ ಕಂಡೀಷನ್ಸ್ ಆಫ್ ದಿ ಹೆಪಾಟೋಸೆಲ್ಯುಲಾರ್ ಜಾಂಡಿಸ್ ಆ್ಯಂಡ್ ಅಬ್ಸ್ಟ್ರಕ್ಟಿವ್ ಜಾಂಡಿಸ್. ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು, ಈ ಫಾಚೆಟ್ಸ್ ಟೆಸ್ಟ್ ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸ್ಟೂಡೆಂಟ್ಸಿಗೆ ನನ್ನ ವೀಡಿಯೋಸ್ನ ತಲುಪಲಿ. ಸೊ ಹಾಗಾದರೆ ನೋಟ್ಸ್ ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಕಲೆಕ್ಟ್ ಮಾಡಿ. ಥ್ಯಾಂಕ್ ಯು.